ವೀಕ್ಷಕರೇ ನಮಸ್ಕಾರ. 2028ರ ವಿಧಾನಸಭೆ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇದೆ. ನೋಡಿ, ಮುಂದಿನ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೆ ಇನ್ನು 2 ವರ್ಷ ಬಾಕಿ ಇದೆ. ಈಗಾಗಲೇ ಮುಂದಿನ ವಿಧಾನಸಭೆ ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ರೋಡ್ ಮ್ಯಾಪ್ ಸಿದ್ಧಪಡಿಸತೊಡಗಿದ್ದಾರೆ. ಗೇಮ್ ಪ್ಲಾನ್ ರೂಪಿಸುತ್ತಿದ್ದಾರೆ. ನೋಡಿ, 2022ರಲ್ಲಿ ಕಾಂಗ್ರೆಸ್ ಪಕ್ಷ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ರಾಜ್ಯದಲ್ಲಿ ಬಿಜೆಪಿ ವಿರುದ್ಧ ಅಲೆ ಇದೆ, ಕಾಂಗ್ರೆಸ್ ಪರವಾದ ಒಲವಿದೆ ಅಂತ ಕಾರ್ಯಕ್ರಮದ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ರು ಕಾಂಗ್ರೆಸ್. ಬಳಿಕ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಬಹುಮತದೊಂದಿಗೆ ಅಧಿಕಾರ ಹಿಡಿದಿತ್ತು. ನೋಡಿ, ಇಂಥದ್ದೇ ಒಂದು ತಂತ್ರಗಾರಿಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರ ತಂಡ ಮಾಡುತ್ತಿದೆ. ಅದು 2028ರ ವಿಧಾನಸಭೆ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು BSY ಅಭಿಮಾನೋತ್ಸವ ಮಹಾ ಸಮಾವೇಶವನ್ನು ಚಿತ್ರದುರ್ಗದಲ್ಲಿ ಮೇ 9ರಂದು ಹಮ್ಮಿಕೊಂಡಿದೆ ಬಿಜೆಪಿ. ಹಾಗಾದ್ರೆ ಬಿಜೆಪಿ ಇಂಥದ್ದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವುದಕ್ಕೆ ಕಾರಣವಾದರೂ ಏನು? ನೋಡಿ, 2028ರ ವಿಧಾನಸಭೆ ಚುನಾವಣೆಯನ್ನು ಗೆಲ್ಲುವುದಕ್ಕೆ ಈ ಒಂದು ಸಮಾವೇಶ, BSY ಅಭಿಮಾನೋತ್ಸವ ಕಾರ್ಯಕ್ರಮ ಸಮಾವೇಶ ಬಿಜೆಪಿಗೆ ನೆರವಾಗುತ್ತಾ? ವೀಕ್ಷಕರ, ಮೊದಲದಾಗಿ ನೋಡಿ, ಬಿಜೆಪಿ ಈಗಾಗಲೇ 2028ರ ವಿಧಾನಸಭೆ ಚುನಾವಣೆಗೆ ತಳಮಟ್ಟದಿಂದ ತನ್ನ ತಯಾರಿಯನ್ನು ಆರಂಭಿಸಿದೆ. ಭಾಗವಾಗಿ BSY ಅಭಿಮಾನೋತ್ಸವ ಮಹಾ ಸಮಾವೇಶವನ್ನು ಚಿತ್ರದುರ್ಗದಲ್ಲಿ ಮೇ 9ರಂದು ಹಮ್ಮಿಕೊಂಡಿದೆ. ಅಂದ್ರೆ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವ BS ಯಡಿಯೂರಪ್ಪನವರು ರಾಜಕೀಯಕ್ಕೆ ಬಂದು 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಷ್ಟೇ ಅಲ್ಲ, ಈ ಒಂದು ಕಾರ್ಯಕ್ರಮದ ಮೂಲಕ, ಈ ಒಂದು ಮಹಾ ಸಮಾವೇಶದ ಮೂಲಕ ಬಿಜೆಪಿ 3ರಿಂದ 4 ಸಂದೇಶಗಳನ್ನು ಕೊಡುವುದಕ್ಕೆ ಸಿದ್ಧವಾಗಿದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾದ್ರೆ ಬಿಜೆಪಿಯ ಲೆಕ್ಕಾಚಾರವೇನು? ನೋಡಿ ವೀಕ್ಷಕರೇ, ಮೊದಲೇದಾಗಿ ಈ ಒಂದು ಸಮಾವೇಶಕ್ಕೆ ಚಿತ್ರದುರ್ಗದಲ್ಲಿ ಮೇ 9ರಂದು ನಡೆಯುವಂತ BSY ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ 5ರಿಂದ 10 ಲಕ್ಷ ಜನರನ್ನು ಸೇರಿಸುವ ಒಂದು ನಿರೀಕ್ಷೆ ಇಟ್ಟುಕೊಂಡಿದೆ. ಈ ಜನರನ್ನು ಸೇರಿಸುವ ಮೂಲಕ, 5ರಿಂದ 10 ಲಕ್ಷ ಜನರನ್ನು ಸೇರಿಸುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ. ಅದೇ ರೀತಿ ಬಿಜೆಪಿಗೆ ಬೆಂಬಲವಿದೆ, ಕಾಂಗ್ರೆಸ್ ಪರ ವಿರೋಧ ಅಲೆ ಇದೆ ಎಂಬ ಸಂದೇಶವನ್ನು BSY ಅಭಿಮಾನೋತ್ಸವ ಸಮಾವೇಶದ ಮೂಲಕ ನೀಡುವ ಒಂದು ಲೆಕ್ಕಾಚಾರವನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಇಟ್ಟುಕೊಂಡಿದ್ದಾರೆ ಮತ್ತು ಅವರ ತಂಡ ಕೂಡ ಇಟ್ಟುಕೊಂಡಿದೆ. ಅಷ್ಟೇ ಅಲ್ಲ, ಈ ಒಂದು ಸಮಾವೇಶದ ಮೂಲಕ ಒಂದು ಪ್ರಭಾವಳಿ ಸೃಷ್ಟಿಸುವುದು. ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ವಿರುದ್ಧವಾದ ಅಲೆ ಇದೆ, ಅದೇ ರೀತಿ ಬಿಜೆಪಿಗೆ ಬೆಂಬಲವಿದೆ ಮತ್ತು ಕಾಂಗ್ರೆಸ್ ಪಕ್ಷದ ಆಡಳಿತ ವೈಫಲ್ಯವನ್ನು ಈ ಸಮಾವೇಶದ ಮೂಲಕ ಜನರಿಗೆ ತಲುಪಿಸುವ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು. ನೋಡಿ, ಮಾಜಿ ಸಿಎಂ ಆಗಿರುವ BS ಯಡಿಯೂರಪ್ಪನವರು ತಮ್ಮ ಆಡಳಿತ ಅವಧಿಯಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ, ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಉದಾಹರಣೆಗೆ ಭಾಗ್ಯಲಕ್ಷ್ಮಿ ಯೋಜನೆ ಇರಬಹುದು, ಅದೇ ರೀತಿ ಸೈಕಲ್ ಯೋಜನೆ ಇರಬಹುದು, ಇನ್ನೂ ಅನೇಕ ರೈತಪರ ಯೋಜನೆಗಳನ್ನು ಕೂಡ BS ಯಡಿಯೂರಪ್ಪನವರು ಜಾರಿಗೆ ತಂದಿದ್ದಾರೆ. ಇದರಿಂದಾಗಿ ಅವರು ಕರ್ನಾಟಕದಲ್ಲಿ ಜನಮಾನಸದಲ್ಲಿ, ಅದರಲ್ಲೂ ವಿಶೇಷವಾಗಿ ರೈತಪರ ನಿಲುವುಗಳಿಂದಾಗಿ ರೈತ ಬಜೆಟ್, ದೇಶದಲ್ಲೇ ಪ್ರಪ್ರಥಮವಾಗಿ ರೈತ ಬಜೆಟ್, ಕೃಷಿ ಬಜೆಟ್ ಮಂಡಿಸಿದ್ದು BS ಯಡಿಯೂರಪ್ಪನವರು. ಅಷ್ಟೇ ಅಲ್ಲ, ಅನೇಕ ರೈತಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಇದರ ಲಾಭ ಪಡೆದುಕೊಳ್ಳಲು ಬಿಜೆಪಿ ಒಂದು ತಂತ್ರಗಾರಿಕೆ ರೂಪಿಸಿದೆ. ನೋಡಿ, ಬಿಜೆಪಿ ಆಡಳಿತ ಅವಧಿಯಲ್ಲಿ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. 2028ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೆ ಜಾರಿಗೊಳಿಸಿದ್ದಂತ ಜನಪರ ಕಾರ್ಯಕ್ರಮಗಳಲ್ಲದೆ ಮತ್ತು ಹೊಸ ಕಾರ್ಯಕ್ರಮ ಜಾರಿಗೊಳಿಸುವ ಒಂದು ಹೊಸ ಭರವಸೆಯನ್ನು ಬಿತ್ತುವ ಚಿಂತನೆ ಬಿಜೆಪಿ ನಾಯಕರಲ್ಲಿದೆ. ನೋಡಿ, ಉದಾಹರಣೆ ಏನಪ್ಪಾ ಅಂದ್ರೆ, ರೈತರಿಗೆ ಕೃಷಿ ಸನ್ಮಾನ್ ಯೋಜನೆಯಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ 6,000 ರೂಪಾಯಿ ಕೊಡುತ್ತೆ. ಆದ್ರೆ ಯಡಿಯೂರಪ್ಪ ಅವಧಿಯಲ್ಲಿ ಅದಕ್ಕೆ ಪ್ಲಸ್ 4,000, ಒಟ್ಟು ವರ್ಷಕ್ಕೆ 10,000 ರೂಪಾಯಿ ಕೊಡಲಾಗ್ತಿತ್ತು. ಇಂಥ ಒಂದು ಯೋಜನೆಗಳು ಮುಂದುವರಿಸುವ ಒಂದು, ಅಂದ್ರೆ ಅಧಿಕಾರಕ್ಕೆ ಬಂದ್ರೆ ಮುಂದುವರಿಸುವ ಭರವಸೆಯನ್ನು ಕೂಡ ಬಿಜೆಪಿ ನಾಯಕರು ನೀಡುವ ಸಾಧ್ಯತೆ ಹೆಚ್ಚು. ನೋಡಿ, BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಜನಪರ ಆಡಳಿತವನ್ನೇ ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಕೂಡ ಬಿಜೆಪಿ ಜನಪರ ಕಾರ್ಯಕ್ರಮಕ್ಕೆ, ಜನಪರ ಯೋಜನೆಗಳಿಗೆ
ಹೊಸ ಶಕ್ತಿ ತುಂಬಲಿದೆ ಎಂಬ ಭರವಸೆಯನ್ನು ಕೂಡ ಈ ವೇದಿಕೆ ಮುಖಾಂತರ ನೀಡುವ ಸಾಧ್ಯತೆ ಹೆಚ್ಚು. ಅದೇ ರೀತಿ ಬಿಜೆಪಿಯ ಮೂರನೇ ಲೆಕ್ಕಾಚಾರ ಏನಪ್ಪಾ ಅಂದ್ರೆ ನೋಡಿ, ಈ ಬಾರಿ ಅಂದ್ರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಲಿಂಗಾಯತ ಮತದಾರರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿತ್ತು. ಆದ್ರೆ ಈ ಬಾರಿ ಅಂತಹ ತಪ್ಪಿಗೆ ಯಾವುದೇ ಅವಕಾಶ ಕೊಡಬಾರದು ಅಂತ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲಿಂಗಾಯತ ಸಮುದಾಯದ ಮತಗಳನ್ನು ಹಿಡಿದಿಡುವುದು ಮತ್ತೆ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಭರ್ಜರಿಯಾಗಿ ಅಧಿಕಾರಕ್ಕೆ ತರುವುದು. ನೋಡಿ, ಈ ಬಾರಿ ಕಾಂಗ್ರೆಸ್ ಪಕ್ಷ ಅಂದ್ರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 135 ಸೀಟು ಗೆದ್ದಿದೆ. ಇದರಲ್ಲಿ 39 ಶಾಸಕರು ಲಿಂಗಾಯತ ಸಮುದಾಯದಿಂದ ಬಂದಿದ್ದಾರೆ. ಅಂದ್ರೆ ನೋಡಿ, ಬಿಜೆಪಿಯಲ್ಲಿ 35ರಿಂದ 40 ಲಿಂಗಾಯತ ಶಾಸಕರು ಗೆಲ್ತಿದ್ರು, ಈ ಬಾರಿ ಅದು 15ಕ್ಕಿಂತ ಕಡಿಮೆ ಆಗಿದೆ. ಹೀಗಾಗಿ ಲಿಂಗಾಯತ ಸಮುದಾಯದಲ್ಲಿ ಲಿಂಗಾಯತ ಮತದಾರರಲ್ಲಿ ಒಂದು ಹೊಸ ಭರವಸೆ ತುಂಬುವುದು. ನೋಡಿ, ಲಿಂಗಾಯತ ಸಮುದಾಯದ ಬಹುದೊಡ್ಡ ಲೀಡರ್ ಅಂದ್ರೆ ಅದು BS ಯಡಿಯೂರಪ್ಪ, ಉತ್ತರಾಧಿಕಾರಿ ಅಂದ್ರೆ ಅದು BY ವಿಜಯೇಂದ್ರ ಅವರು. BY ವಿಜಯೇಂದ್ರ ಅವರಿಗೆ ಅದು ಒಂದು ದೊಡ್ಡ ಸವಾಲು ಕೂಡ ಹೌದು. ಅವರ ತಂದೆಗಿರ್ತಕ್ಕಂಥ ವರ್ಚಸ್ಸು ಸದ್ಯಕ್ಕಿಲ್ಲದೆ ಇರಬಹುದು, ಆದ್ರೆ ಅವರ ತಂದೆಗಿರ್ತಕ್ಕಂಥ ಲಿಂಗಾಯತ ಸಮುದಾಯವನ್ನು ಹಿಡಿದಿಡುವ ಪ್ರಯತ್ನ ವಿಜಯೇಂದ್ರ ಅವರು ಈ ಸಮಾವೇಶದ ಮೂಲಕ ಬಹುತೇಕ ಮಾಡಲಿದ್ದಾರೆ. ಲಿಂಗಾಯತ ಸಮುದಾಯ ಅದೇ ರೀತಿ ಹಿಂದುಳಿದ ವರ್ಗ ಬಹುತೇಕ ಬಿಜೆಪಿ ಬೆನ್ನಿಗೆ ನಿಂತಿದ್ದೆ ಆದಲ್ಲಿ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವುದು ಬಹುತೇಕ ಖಚಿತ. ಅಂದ್ರೆ ಲಿಂಗಾಯತ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ ಕೈಕೊಟ್ಟಿದ್ದರಿಂದ, ಹಿಂದುಳಿದ ಸಮುದಾಯ ಕೂಡ ಕೈಕೊಟ್ಟಿದ್ದರಿಂದ ಬಿಜೆಪಿಗೆ ಬಹುದೊಡ್ಡ ಹಿನ್ನಡೆಯಾಗಿತ್ತು. ಹೀಗಾಗಿ ಅವರ ವಿಶ್ವಾಸವನ್ನು ಮರಳಿಗಳಿಸುವ ಒಂದು ಪ್ರಯತ್ನಕ್ಕೆ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಹಣಿಯಾಗಿದ್ದಾರೆ. ಅದೇ ರೀತಿ ಸಮಾವೇಶ ನಡೆಸುವುದಕ್ಕೆ ಮೂರನೇ ಲೆಕ್ಕಾಚಾರ ಏನಪ್ಪಾ ಅಂದ್ರೆ, ಈಗಾಗಲೇ ನೋಡಿ, ಉಪಚುನಾವಣೆಯಲ್ಲಿ ಬಿಜೆಪಿ ನಾಯಕರೆಲ್ಲ ಒಗ್ಗೂಡಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಬಹುತೇಕ ಗೆಲುವಿನ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಮುಂದಿನ ವಿಧಾನಸಭೆ ಚುನಾವಣೆಯನ್ನು ಕೂಡ ಒಗ್ಗೂಡಿ ಎದುರಿಸುವುದಕ್ಕೆ ಈ ವೇದಿಕೆ ಪ್ರಮುಖವಾಗಿ ಪಾತ್ರ ವಹಿಸುತ್ತೆ ಎಂಬ ಮಾತುಗಳು ಕೂಡ ಇವೆ. ಬಿಜೆಪಿಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಗೊಂದಲಗಳನ್ನು ಬಗೆಹರಿಸಿಕೊಂಡು ಮತ್ತು ವಿವಿಧ ನಾಯಕರಲ್ಲಿ ಇರ್ತಕ್ಕಂಥ ಅಸಮಾಧಾನ ಮತ್ತು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಂಡು 2028ರ ವಿಧಾನಸಭೆ ಚುನಾವಣೆಗೆ ಒಗ್ಗೂಡಿ ಸಾಗುವುದು. ಈ ಮೂಲಕ ಪಕ್ಷದಲ್ಲಿ ಒಗ್ಗಟ್ಟಿದೆ, ಯಾವುದೇ ಬಿರುಕಿಲ್ಲ ಎಂಬ ಸಂದೇಶವನ್ನು ಕೂಡ ರಾಜ್ಯದ ಜನತೆಗೆ, ಬಿಜೆಪಿ ಕಾರ್ಯಕರ್ತರಿಗೆ ಕಳಿಸುವುದಲ್ಲದೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುವುದಕ್ಕೆ ಒಂದು ಒಗ್ಗಟ್ಟಿನ ಪ್ರಯತ್ನ ಅಗತ್ಯ ಎಂಬ ಸಂದೇಶ ಸಾರುವುದಕ್ಕೆ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರ ಟೀಮ್ ಸಜ್ಜಾಗಿದೆ. ಒಟ್ಟಾರೆಯಾಗಿ 2028ರ ವಿಧಾನಸಭೆ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಮಾಜಿ CM BS ಯಡಿಯೂರಪ್ಪ ರಾಜಕೀಯ ಜೀವನ ಪೂರೈಸಿ 50 ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಮೇ 9ರಂದು BSY ಅಭಿಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ರಾಜ್ಯದಲ್ಲಿ ಒಂದು ಪ್ರಭಾವ ಸೃಷ್ಟಿಸುವುದು, ಒಂದು ಪ್ರಭಾವಳಿ ಸೃಷ್ಟಿಸುವುದು, ಒಂದು ಅಲೆ ಎಬ್ಬಿಸುವುದು, ಅದೇ ರೀತಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಈಗಾಗಲೇ ಆಡಳಿತ ವಿರೋಧಿ ಅಲೆ ಎದ್ದಿದೆ ಎಂಬ ಸಂದೇಶವನ್ನು ನೀಡುವುದಕ್ಕೆ ಬಿಜೆಪಿ ಸಜ್ಜಾಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.